ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ 2024-25 ಸಾಲಿನ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಈ ಹಿಂದೆ ನಾನು ಒಂದು ಸ್ಕಾಲರ್ಶಿಪ್ ವಿಡಿಯೋ ಆದರೆ ಲಾಸ್ಟ್ ಡೇಟು OBC ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆಗಿದೆ ಅಂತ ವಿಡಿಯೋ ಆದರೆ ಮಾಡಿದ್ದೆ. ಹಾಗೆ ಒಂದು ಅಮೌಂಟ್ ಸ್ಟೇಟಸ್ ಬಗ್ಗೆ ಆದರೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಸರ್, SC/ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನು ಎಕ್ಸ್ಟೆಂಡ್ ಆಗುತ್ತಾ ಅಂತ, ಹಾಗೆ ಅಮೌಂಟ್ಸು ಯಾವಾಗ ಬರುತ್ತೆ, ನಮ್ದು ಇನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆದರೆ ಆಗಿಲ್ಲ, ಪುಷ್ ಟು DBT ನೋ ಅಂತ ಇದೆ, ಅವೇಟೆಡ್ ಅಂತ ಇದೆ, ಅಮೌಂಟ್ಸ್ ಆದರೆ ಯಾವಾಗ ಬರುತ್ತೆ, ಹಾಗೆ DDO ಕಡೆಯಿಂದ ಇನ್ನೂ ಅಪ್ರೂವ್ ಆದರೆ ಮಾಡಿಲ್ಲ ಅಂತ ಈ ರೀತಿ ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಸ್ಕಾಲರ್ಶಿಪ್ಸು, ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು, ಹಾಗೆ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸು ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ ಬಗ್ಗೆ ಆದರೆ ನೋಡೋಣ. ಈ ಹಿಂದೆಯೇ ನಾನು ಏನಾದರೆ ಏಪ್ರಿಲ್ 1ನೇ ತಾರೀಕು ಲಾಸ್ಟ್ ಡೇಟ್ನ ಮತ್ತೆ OBC ವಿದ್ಯಾರ್ಥಿಗಳಿಗಾದರೆ ಎಕ್ಸ್ಟೆಂಡ್ ಆದರೆ ಮಾಡಿದರು. ಅದ್ರ ಬಗ್ಗೆ ಆದರೆ ಹಿಂದೆ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಈಗ ಪ್ರಾಬ್ಲಮ್ ಯಾರಿಗೆ ಅಂದರೆ, ಒಂದು SC/ST ವಿದ್ಯಾರ್ಥಿಗಳು ಯಾರಾದರೆ ಇದ್ದಾರ, ಟ್ರೈಬಲ್ ವೆಲ್ಫೇರು ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಇನ್ನೂ ಇದುವರೆಗೂ ಅಪ್ಡೇಟ್ ಆದರೆ ಬಂದಿಲ್ಲ. ಆಲ್ಮೋಸ್ಟ್ ಒಂದು 3 to 4 ಡೇಸ್ ಆದರೆ ಆಗಿದೆ OBC ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆಗಿ. ಇದಾದ ನಂತರನೂ ಈಗ ಇನ್ನೂ ಅವರಿಗೆ ಆದರೆ ಲಾಸ್ಟ್ ಡೇಟು ಯಾವುದೇ ರೀತಿ ಎಕ್ಸ್ಟೆಂಡ್ ಆದರೆ ಆಗಿಲ್ಲ. ಸೊ ನೀವಾದರೆ ವೆಬ್ಸೈಟಲ್ಲೂ ಗಮನಿಸ್ಬೋದು. ಈ ಹಿಂದೆ ಒಂದು ಹೈಕೋರ್ಟಲ್ಲಿ ಒಂದು MBBS ಸ್ಟೂಡೆಂಟ್ಸ್ ಎಲ್ಲ ಲಾಸ್ಟ್ ಡೇಟ್ ಆದರೆ ಕ್ಲೋಸ್ ಆಗಿತ್ತು, ನಾವು ಸ್ಕಾಲರ್ಶಿಪ್ಸ್ನ ಮಿಸ್ ಮಾಡ್ಕೊಂಡಿದ್ರೆ ಅಂತ ಇಲ್ಲಾದರೆ ಮಾಡಿ ಅಲ್ಲಿ ಒಂದು ಹೈಕೋರ್ಟ್ ಆದರೆ ಗೌರ್ಮೆಂಟ್ಗೆ ತರಾಟೆ ಆದರೆ ತಗೊಂಡಿತ್ತು. ಅದರಿಂದ ಒಂದು OBC ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಆದರೆ ಒಂದು SC/ST ವಿದ್ಯಾರ್ಥಿಗಳಿಗಾದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಹಾಗೆ ಅಮೌಂಟ್ಸ್ ರಿಲೀಸ್ ಬಗ್ಗೆಯೂ ಅಷ್ಟೇ, ನೀವು ಸ್ಟೂಡೆಂಟ್ಸ್ಗೆ ಇಟ್ಟಿರೋ ಫೀಸ್ ಕನ್ಸೆಷನ್ ಅಮೌಂಟ್ಸ್ನ ಮಿಸ್ಯೂಸ್ ಮಾಡಿ ಬೇರೆ ಕಡೆ ಎಲ್ಲ ಯೂಸ್ ಮಾಡಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಆದರೆ ಕಡಿಮೆ ಮಾಡಿದ್ದಾರೆ, ಸ್ಯಾಂಕ್ಷನ್ ಆಗ್ತಿಲ್ಲ ಅಂತಲೂ ಅಲಿಗೇಷನ್ ಆದರೆ ಇದೆ. ಅದ್ರ ಬಗ್ಗೆ ಎಲ್ಲನೂ ಹೈಕೋರ್ಟ್ ಆದರೆ ಒಂದು ಗೌರ್ಮೆಂಟ್ಗೆ ತರಾಟೆ ಆದರೆ ತಗೊಂಡಿತ್ತು. ಅದ್ರ ಬಗ್ಗೆಯೂ ನಾನು ಈ ಹಿಂದೆ ಡಿಸಿಷನ್ ಔಟ್ ಆದಾಗ ಒಂದು ಹೈಕೋರ್ಟು ವಿಡಿಯೋನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದ್ರ ಪ್ರಕಾರನೇ ನೀವು ಗಮನಿಸ್ಬೋದು. ಈ ಒಂದು ಗ್ಯಾರಂಟೀಸ್ ಎಲ್ಲ ಬರ್ತಿರೋದ್ರಿಂದ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅನೇಕ ಒಂದು ಬಜೆಟಲ್ಲೇ ಅಮೌಂಟ್ ಆದರೆ ಕಡಿಮೆ ಇದೆ, ಶಾರ್ಟೇಜ್ ಇದೆ. ಅದರಿಂದ ಡಿಪಾರ್ಟ್ಮೆಂಟ್ಸ್ ಕಡೆಗೆ ಫಂಡ್ಸ್ ಆದರೆ ಹೋಗ್ತಿಲ್ಲ. ಸೊ ಅದು ಮೇಯ್ನ್ ಪ್ರಾಬ್ಲಮ್ಮು. ಫಂಡ್ಸು ಆ್ಯಸ್ ಸೂನ್ ಆ್ಯಸ್ ರಿಲೀಸ್ ಆದಂಗೆ ನಿಮಗೆ ಸ್ಕಾಲರ್ಶಿಪ್ಪು ಸ್ಟೇಟಸಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಹಾಗೆ ಒಂದು ನಿಮಗೆ ಪುಷ್ ಟು DBT ಎಸ್ ಅಂತೆಲ್ಲ ತೋರಿಸಿ ಒಂದು 1 month 2 months ಆದರೂ ಅಮೌಂಟ್ಸ್ ಬರ್ದಿರ ಇದ್ದರೆ ನೀವೇನು ಮಾಡ್ತೀರಾ, ಅಮೌಂಟ್ ಮೆನ್ಷನ್ ಆಗಿದೆ ಬಂದಿಲ್ಲ ಅಂತ ಡಿಪಾರ್ಟ್ಮೆಂಟ್ಸ್ಗೆ ವಿಸಿಟ್ ಮಾಡೋದು, ಹಾಗೆ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಟ್ರೈಬಲ್ ಆಗಿರ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ಸ್ಗೆ ಎನ್ಕ್ವೈರಿಗೆ ಹೋಗೋದು, ಈ ರೀತಿ ಮಾಡ್ತೀರಾ ಅಂತಲೇ. ಈಗ ಒನ್ಸ್ ಫಂಡ್ಸ್ ಏನಾದರೆ ಅಮೌಂಟ್ಸು ಬರುತ್ತೋ ಡಿಪಾರ್ಟ್ಮೆಂಟ್ ಕಡೆಗೆ, ಅದನ್ನು ನೋಡಿಕೊಂಡು ಇಷ್ಟು ಫಂಡ್ಸು ಇಷ್ಟು ಕ್ರೋರ್ಸು ನಮಗೆ ಅಮೌಂಟ್ ಬಂದಿದೆ, ಅದ್ರ ಮೇಲೆ ಇಷ್ಟು ಸ್ಟೂಡೆಂಟ್ಸ್ಗಾದರೆ ನಾವು ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ಬೋದು ಅಂತ ನೋಡಿಕೊಂಡು ಬ್ಯಾಚ್ ವೈಸು ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಮಾಡ್ತಿದ್ದಾರೆ. ಈ ಹಿಂದೆನೂ ನೀವು ನೋಡಿರ್ಬೋದು, ಒಂದು ಜನವರಿಯಿಂದ ವಿದ್ಯಾಸಿರಿ ಅಮೌಂಟು 15,000 ಆಗಿರ್ಬೋದು, ಫೆಬ್ರವರಿಯಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗ್ತಿದೆ. ಆದರೆ ಒಂದು ಅಮೌಂಟು ಸ್ಯಾಂಕ್ಷನ್ ಮಾಡೋಕ್ಕೆ ಇಂಥ ಡೇಟ್ಗೆ ಇಷ್ಟು ವಿದ್ಯಾರ್ಥಿಗಳಿಗೆ ಇದೇ ಕೋರ್ಸ್ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಯಾವುದೇ ರೀತಿ ಡೇಟ್ ಆದರೆ ಫಿಕ್ಸ್ ಆದರೆ ಮಾಡ್ಕೊಂಡಿರೋದಿಲ್ಲ. ಅದರಿಂದ ಹೇಳ್ತಿರೋದು. ನೀವು ನೋಡ್ಬೋದು, ಅನೇಕ ವಿದ್ಯಾರ್ಥಿಗಳು ಹೇಳ್ತಿರೋದು, ಸರ್ ನಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದರೆ ಆಗಿದೆ ಕಾಲೇಜ್ ಕಡೆಯಿಂದ, ಆದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆಗಿಲ್ಲ, ಆದರೆ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟು ಮೆನ್ಷನ್ ಆಗಿಲ್ಲ, ನಮಗೆ ಒಂದು ಪುಷ್ ಟು DBTಗೆ ಹೋಗಿಲ್ಲ, ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ನೋಡ್ಬೋದು, ನಾನು ಈ ಹಿಂದೆನೂ ಇದೇ ಅಪ್ಲಿಕೇಶನ್ನೇ ತೋರಿಸಿದೆ. ಸುಮಾರು ದಿನಗಳಿಂದ ಈ ವಿದ್ಯಾರ್ಥಿದು ಅಷ್ಟೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆಗಿದೆ, ಹಾಗೆ ಪುಷ್ ಟು DBT ಆಗಿ ಒಂದು ಅಕಾಡೆಮಿಕ್ ಅಲಯನ್ಸಸ್ಸು ವಿದ್ಯಾಸಿರಿದು ಏನಾದರೂ ಇದೆ ಅಮೌಂಟು ಕೂಡ ಸ್ಯಾಂಕ್ಷನ್ ಆದರೆ ಆಗಿತ್ತು. ಒಂದು 15,000 ನೋಡ್ಬೋದು, ಜನವರಿ 17ನೇ ತಾರೀಕು ಸ್ಯಾಂಕ್ಷನ್ ಆಗಿದೆ. ಆದರೆ ಇಲ್ಲಿ ಒಂದು ಫೀಸ್ ಕನ್ಸೆಷನ್ ಏನಾದರೆ ಇದೆ ಅಮೌಂಟು 9,388 ಮೆನ್ಷನ್ ಆಗಿರೋ ಅಮೌಂಟು ಸುಮಾರು 2 monthsಯಿಂದ ಇದೇ ರೀತಿ ಅವೇಟೆಡ್ ಒಂದು ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಲ್ಲಿ ನೋ ಅಂತಲೇ ಇದೆ, ಹಾಗೆ ಅವೇಟೆಡ್ ಅಂತಲೇ ಇದೆ. ಏಕೆಂದರೆ ಒಂದು ಫಂಡ್ಸ್ ಆದರೆ ಇನ್ನೂ ಡಿಪಾರ್ಟ್ಮೆಂಟ್ ಕಡೆಗೆ ಶಾರ್ಟೇಜ್ ಆದರೆ ಇರೋದ್ರಿಂದ ಫೀಸ್ ಕನ್ಸೆಷನ್ ಅಮೌಂಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಷ್ಟೇ ಬಂದಿದೆ. ಆಲ್ರೆಡಿ ಸ್ಟಾರ್ಟ್ ಆದರೆ ಆಗಿದೆ. ಫಂಡ್ಸು ಬರ್ತಿದ್ದಾಗೆ ಒಂದು ಅಮೌಂಟ್ಸ್ ಆದರೆ ರಿಲೀಸ್ ಆದರೆ ಮಾಡ್ತಿದ್ದಾರೆ. ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸಲ್ಲಿ BCom BA ಎಲ್ಲ ಒಂದು BSc ವಿದ್ಯಾರ್ಥಿಗಳಿಗೆಲ್ಲ ಯಾರಿಗೆಲ್ಲ ಒಂದು 6,000 3,500 ಈ ರೀತಿ ಕಡಿಮೆ ಅಮೌಂಟ್ಸ್ ಇರುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಯಾಂಕ್ಷನ್ ಆಗಿರುತ್ತೆ. ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನೂ 10,000 ಎಬೋವು ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 18,000 ಈ ರೀತಿ ಒಂದು MBA MCA MTech ವಿದ್ಯಾರ್ಥಿಗಳಿಗೆಲ್ಲ ಒಂದು 20,000
40,000 ಮೇಲೆ ಬರೋದ್ರಿಂದ ಸ್ವಲ್ಪ ಡಿಲೇ ಆದರೆ ಆಗ್ತಿದೆ. ಫಂಡ್ಸು ಒಂದು ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ಗೆ ಬಂದ್ರೇ ಅವರು ನಿಮಗೆ ಇಲ್ಲಿ ಪುಷ್ಟು ಡಿ ಬಿ ಟಿ ಎಸ್ ಅಂತ ತೋರಿಸೋದು, ಹಾಗೆ ಡಿಪಾರ್ಟ್ಮೆಂಟ್ ಮೆನ್ಷನ್ ಮಾಡೋದು, ಅದರಿಂದನೇ ನಿಮಗೆ ಡಿಲೇ ಆಗ್ತಿರೋದು. ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ಈ ಹಿಂದೆನೂ ನೀವು ಗಮನಿಸಿರ್ಬೋದು 2022-23ನೇ ಸ್ಕಾಲರ್ಶಿಪ್ಪು ಮೊನ್ನೆ ಸ್ಯಾಂಕ್ಷನ್ ಆದರೆ ಆಗಿದೆ. 2 ಇಯರ್ಸ್ ಆದ ಮೇಲೆ ನೀವು ವೆಯ್ಟ್ ಆದರೆ ಮಾಡಬೇಕಾಗುತ್ತೆ, ಪೇಷನ್ಸ್ ಇರಬೇಕಾಗುತ್ತೆ. ಖಂಡಿತ ಅಮೌಂಟ್ಸ್ ಆದರೆ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂದರೆ ಒನ್ಸು ನಿಮಗೆ ಅಮೌಂಟ್ಸ್ ಆದರೆ ಬಂದೇ ಬರುತ್ತೆ. ಈ ವರ್ಷ ಇಲ್ಲಾಂದ್ರೂ ನೆಕ್ಸ್ಟ್ ವರ್ಷ ಆಗಾದರೂ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಆದರೆ ಈಗ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಸ್ವಲ್ಪ ಡಿಲೇ ಆದರೆ ಆಗ್ತಿದೆ ಅಷ್ಟೇ. ಆದರೆ ನಿಮಗೆ ಅಮೌಂಟ್ಸ್ ಆದರೆ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀನಿ. ಇಂಥ ಡೇಟ್ಗೆ ಬರುತ್ತೆ, ಯಾವಾಗ ಬರುತ್ತೆ ಸರ್ ನಮ್ಮದು ಪುಷ್ಟು ಡಿ ಬಿ ಟಿ ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ ಅಂತ ಹೇಳಿದರೆ ನಾನೇ ಅಲ್ಲ, ಯಾವುದೇ ಯೂಟ್ಯೂಬರು ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಅವರು ನೀವು ಹೋಗಿ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ರು ಅವ್ರಿಗೂ ಗೊತ್ತಿರಲ್ಲ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಅಮೌಂಟು. ಅದರಿಂದ ಹೇಳ್ತಿರೋದು ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ. ಇನ್ ಕೇಸ್ ನಿಮ್ಮದೇನಾದರೂ ಇನ್ನೂ ಒಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಕಾಲೇಜ್ ಕಡೆಯಿಂದ ಮಾಡಿಸಿ. ಹಾಗೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ನು ಸುಮಾರು ದಿನಗಳಿಂದ ಏನಾದರೂ ಪೆಂಡಿಂಗ್ ಇದ್ದರೆ ನೀವು ಒಮ್ಮೆ ನಿಮ್ಮ ಡಿಪಾರ್ಟ್ಮೆಂಟ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿನೂ ಅಪ್ರೂವ್ ಆದರೆ ಮಾಡಿಸ್ಬೋದು. ಅದಾದ ನಂತರನೂ ಸ್ವಲ್ಪ ದಿನ ವೆಯ್ಟ್ ಆದರೆ ಮಾಡಬೇಕಾಗುತ್ತೆ. ಸುಮಾರು ಇಲ್ಲಿ ಪುಷ್ಟು ಡಿ ಬಿ ಟಿ ಎಸ್ ಅಂತ ಆಗಿ ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಒ ಅಲ್ಲಿ ಎಸ್ ಬಂದರೆ ನಿಮಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಒಂದು ಬ್ಯಾಚಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಡಿಲೇ ಆದರೆ ಆಗುತ್ತೆ. ಆಲ್ಮೋಸ್ಟ್ ಒಂದು ಮೇ ಎಂಡ್ ಒಳಗಡೆ ಒಂದು 70% ಸ್ಕಾಲರ್ಶಿಪ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಮಾಡ್ತಾರೆ. ಇನ್ನೇನು ಒಂದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಅಷ್ಟೇ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗಿದೆ. ಸೊ ಅದರಿಂದ ನೀವು ವರಿ ಆಗೋ ಅಗತ್ಯವಿಲ್ಲ. ಒಂದು ನಮ್ಮ ಇದು ಕಾಂಗ್ರೆಸ್ ಗೌರ್ಮೆಂಟು ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ಪಲ್ಲಿ ಹಿಡಿಯುತ್ತೆ ಅಂತಲೂ ಹೇಳಿಲ್ಲ. ಒಂದು ಎಲ್ಲ ರೈತ ವಿದ್ಯಾನಿಧಿ ಆಗಿರ್ಬೋದು ಎಲ್ಲ ಸ್ಕಾಲರ್ಶಿಪ್ಸು ಹುಡುಗರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಅದರಿಂದ ನೀವು ಧೈರ್ಯವಾಗಿರ್ಬೋದು, ನಿಮಗೆ ಅಮೌಂಟ್ಸ್ ಆದರೆ ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇನ್ನೂ ಅನೇಕ ವಿದ್ಯಾರ್ಥಿಗಳಾದರೆ ಸರ್ ನಾವು ಎಡಿಟ್ ಆದರೆ ಮಾಡಿಸ್ಬೇಕು ಅಪ್ಲಿಕೇಶನ್ನು, ಎಲ್ಲಿ ಮಾಡುತ್ತೆ, ಹಾಗೆ ಆನ್ಲೈನಲ್ಲಿ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿ, ಎಡಿಟ್ ಆಪ್ಷನ್ ಮಾಡೋಕ್ಕೆ ಬರೋದೇ ಯಾವುದೂ ಇಲ್ಲ. ಇಲ್ಲಿ ನೀವು ಅಪ್ಡೇಟ್ ಮೊಬೈಲ್ ನಂಬರು, ಅಪ್ಡೇಟ್ ಸ್ಟೂಡೆಂಟ್ ಜೆಂಡರು, ಹಾಗೆ ಚೇಂಜ್ ಆದ ನೇಮ್ ಇಷ್ಟೊಂದು ಬಿಟ್ಟರೆ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ನು ಆನ್ಲೈನಲ್ಲಿ ಯಾವುದೇ ರೀತಿ ಇರೋದಿಲ್ಲ. ನೀವು ಡೈರೆಕ್ಟಾಗಿ ನಿಮ್ಮ ಒಂದು SSP ಆಫೀಸ್ ಏನಾದರೂ ಇದೆ ಬ್ಯಾಂಗ್ಳೂರಲ್ಲಿ, ನಿಮ್ಮದು ಯಾವುದೇ ತಾಲೂಕಾಗಿರ್ಬೋದು, ಬ್ಯಾಂಗ್ಳೂರು SSP ಆಫೀಸಲ್ಲಿ ಬಂದು ನೀವು ಎಡಿಟ್ ಆದರೆ ಮಾಡಿಸ್ಕೋಬೋದು. ನನಗೆ ಗೊತ್ತಿದ್ದ ಹಾಗೆ ನಿಮಗೆ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ಕ್ಯಾಸ್ಟ್ ಇನ್ಕಮ್ ಎಕ್ಸ್ಪೈರ್ ಆಗಿದ್ರು ಒಂದು ಅಪ್ರೂವ್ ಆದರೆ ಆಗಿಬಿಟ್ಟಿದ್ರೆ ಅಪ್ಲಿಕೇಶನ್ನು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದೇ ಬರುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಎಲ್ಲಾದರೂ ಸಿಗೋಣ.